ರೇಣುಕಾಸ್ವಾಮಿ ಹತ್ಯೆಯ ನಂತರ ದರ್ಶನ್ ಹಾಗೂ ಗ್ಯಾಂಗ್ನ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದ್ದಿದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಹಾಗೂ ಪಟಾಲಂನ ಒಪ್ಪಿಸಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ವಾಸ್ತವ್ಯವನ್ನ ಹೂಡಿರುವುದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಆರೋಪಿಗಳ ಜೊತೆಗೆ ಬೆಂಗಳೂರು ಪೊಲೀಸರು ಇದ್ದಾರೆ. ಸ್ಥಳ ಮಹಜರ್ ಪ್ರಕ್ರಿಯೆ ಭಾಗವಾಗಿ ಅವರು ತೆರಳಿದ್ರು. ರಾತ್ರಿ ವೇಳೆ ಸ್ಥಳ ಮಹಜರನ್ನ ಮಾಡಿಲ್ಲ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇಂದು ಸ್ಥಳ ಮಹಜರ್ ಮಾಡಿದ ಬಳಿಕ ಪಂಚನಾಮೆ ಮಾಡಿದ ಬಳಿಕ ಬೆಂಗಳೂರಿಗೆ ವಾಪಸ್ ತೆರಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಖಾಸಗಿ ಹೋಟೆಲ್ನಲ್ಲೇ ವಾಸ್ತವ್ಯವನ್ನ ಹೂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಕಲೆ ಹಾಕುವ ಭಾಗವಾಗಿ ಸ್ಥಳ ಮಹಜರನ್ನ ಚಿತ್ರದುರ್ಗ ಜೊತೆಗೆ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಇರ್ಬೋದು, ಹಾಗೆ ಕಾಮಾಕ್ಷಿ ಪಾಳ್ಯದ ಜಾಗ ಎಲ್ಲಿ ಮೃತದೇಹ ಸಿಕ್ತು ಅಲ್ಲೆಲ್ಲ ಕೂಡ ವಿವಿಧ ಹಂತದಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆನ ಮಾಡಿದ್ದಾರೆ. ಬೇಸಿಕಲಿ ಸ್ಥಳ ಮಹಜರ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಕೃತ್ಯ ಆದಂತಹ ಸ್ಥಳದಲ್ಲಿ ಏನಾದರೂ ಸಾಕ್ಷಿಗಳು ಇದ್ದಾವ ಅಂತ ಸಾಕ್ಷಿಗಳ ಹುಡುಕಾಟ, ಜೊತೆಗೆ ಯಾವುದಾದ್ರೂ ಸಾಕ್ಷಿಗಳನ್ನ ರಿಕವರ್ ಮಾಡ್ಕೊಳ್ಳೋದಕ್ಕಾಗತ್ತಾ ಅನ್ನೋದನ್ನ ಕೂಡ ನೋಡೋದಕ್ಕೆ, ಹಾಗೆ ಕ್ರೈಮ್ ಸೀನ್ ನಡೆದಾಗ ಆರೋಪಿಗಳ ಪಾತ್ರ ಹೇಗಿತ್ತು, ಯಾವ ಆರೋಪಿ ಎಲ್ಲಿದ್ದ, ಯಾರ ಅಣತಿಯಂತೆ ಎಲ್ಲವೂ ಆಯಿತು ಅಲ್ಲಿ, ಅದೆಲ್ಲವನ್ನ ಕೂಡ ತಿಳ್ಕೊಳ್ಳೋ ಪ್ರಕ್ರಿಯೆ ಭಾಗವಾಗಿ ಒಂದು ಪ್ರಕರಣದಲ್ಲಿ ಸ್ಥಳ ಮಹಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಕೊಲೆ ಅಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ಸ್ಥಳ ಮಹಜರ್ ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಬಿಕಾಸ್ ಕ್ರೂಷಿಯಲ್ ಎವಿಡೆನ್ಸ್ಗಳ ಸಂಗ್ರಹ ಹಾಗೂ ಆರೋಪಿಗಳ ಸ್ಟೇಟ್ಮೆಂಟ್ ಅನ್ನ ಅಲ್ಲೂ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ರಾತ್ರಿ ಸ್ಥಳ ಮಹಜರನ್ನ ಯಾಕೆ ಮಾಡಿಲ್ಲ, ಅದಕ್ಕೆ ಏನ್ ರೀಸನ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಇವತ್ತು ಎಷ್ಟೊತ್ತಿಗೆ ಸ್ಥಳ ಮಹಜರ್ ಆಗುತ್ತೆ, ಎಲ್ಲೆಲ್ಲಾಗುತ್ತೆ? ಮಮತಾ, ಏನು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ಏನು A7 ಆರೋಪಿ ಆಗಿರುವಂತ ಅನು ಅವರ ತಂದೆಯ ಒಂದು ಅಂತ್ಯಕ್ರಿಯೆ ಬಳಿಕ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಬೆಂಗಳೂರು ಪೊಲೀಸರು ಸಿದ್ಧತೆ ನಡೆಸಿದ್ರು. ಆದ್ರೆ ದಿಢೀರ್ ಅಂತ ಹೇಳಿ ಅವ್ರು ಯಾಕೋ ಅವರ ಒಂದು ರೂಟ್ ಅನ್ನ ಬದಲಾಯಿಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸ್ಥಳ ಮಹಜರ್ಗಾಗಿ A4 ರಘು, A6 ಜಗದೀಶ್, A7 ಅನು ಹಾಗೂ A8 ರವಿ ಅವರನ್ನ ಬೆಂಗಳೂರು ಪೊಲೀಸರು ಈಗಾಗಲೇ ಚಿತ್ರದುರ್ಗಕ್ಕೆ ಕರೆ ತಂದಿದ್ದಾರೆ. ಆದ್ರೆ ರಾತ್ರಿಯೇ ಸ್ಥಳ ಮಹಜರ್ ಮಾಡ್ತೀವಿ ಅಂತ ಮಾಹಿತಿ ತಿಳಿದು ಬಂದಿತ್ತು. ಆದ್ರೆ ದಿಢೀರ್ ಅಂತ ಅವರ ಒಂದು ರೂಟ್ ಅನ್ನ ಬದಲಾಯಿಸಿರುವಂತದ್ದು. ರಾತ್ರಿ ಖಾಸಗಿ ಹೋಟ್ಲಿಗೆ ಆರೋಪಿಗಳ ಸಹಿತ ಪೊಲೀಸರು ಶಿಫ್ಟ್ ಆಗಿ ಈಗ ಅಲ್ಲಿಯೇ ಉಳಿದುಕೊಂಡಿದ್ದಾರೆ. ಆದ್ರೆ ಏನು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂಗೆ ಸ್ಥಳ ಮಹಜರ್ಗೆ ಸಕಲ ಸಿದ್ಧತೆಗಳನ್ನು ನಡೆಸಿದ್ರು. ಅಲ್ಲಿ ಏನು ಸ್ಥಳ ಮಹಜರ್ ಜೊತೆಗೆ ಕೆಲವೊಂದು ಏನು ಆರೋಪಿಗಳ ಒಂದು ಮನೆಗಳಲ್ಲಿ ಕೆಲವೊಂದು ವಸ್ತುಗಳು ಹಾಗೂ ನಗದು ಸಂಬಂಧಪಟ್ಟಂತೆ ಅಲ್ಲಿರುವಂತ ಅಗತ್ಯ ವಸ್ತುಗಳನ್ನ ರಿಕವರಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಆದ್ರೆ ಏನ್ ತನಿಖೆ ನೆಪದಲ್ಲಿ ಬಂದಂತ ಅಧಿಕಾರಿಗಳು ಖಾಸಗಿ ಹೋಟ್ಲಿನಲ್ಲಿ ಉಳ್ಕೊಂಡಿದ್ದಾರೆ. ಅಲ್ಲಿ ಆರೋಪಿಗಳೊಂದಿಗೆ ರಾಜ್ಯಾತಿಥ್ಯವನ್ನು ಸ್ವೀಕರಿಸಿದರೆಂಬ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಚಿತ್ರದುರ್ಗ ನಗರದ JMIT ವೃತ್ತದ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಹೋಟೆಲ್ನಿಂದ ಆರೋಪಿಗಳೊಂದಿಗೆ ಹೊರ ಸಹ ಬಂದಿಲ್ಲ. ಹಾಗೆ A4 ಆರೋಪಿ ಆಗಿರುವಂತಹ ರಘು ಮನೆಯಲ್ಲಿ ಒಂದು ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತ ಚಿನ್ನದ ಸರ ಹಾಗೂ 5 ಲಕ್ಷ ನಗದು ಹಣ ಇರುವಂತ ಸಾಧ್ಯತೆ ಇದ್ದು, ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ರಾತ್ರಿ ಸ್ಥಳ ಮಹಜರ್ಗೆ ತೆರಳ್ತಾರೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಏನ್ ಮೆದೆಹಳ್ಳಿಯಲ್ಲಿರುವಂತ ರಘು ಮನೆಗೆ ತೆರಳಿ ಅಲ್ಲಿ ಮನೆ ಲಾಕ್ ಆಗಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ವಾಪಸ್ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಅಲ್ಲಿಗೆ ತೆರಳಿರೋದಕ್ಕೆ ಯಾವುದೇ ಸಾಕ್ಷ್ಯಾಧಾರ ಮಾತ್ರ ಇಲ್ಲ. ಆದ್ರೆ ಪೊಲೀಸ್ ಮಾಹಿತಿ ಪ್ರಕಾರ ನಾವು ಅಲ್ಲಿಗೆ ಹೋಗಿ ವಾಪಸ್ ಬಂದಿವಿ ಎಂಬ ಮಾಹಿತಿಯನ್ನು ನೀಡ್ತಿದ್ದಾರೆ. ಹಾಗೆ ಏನು ಐನಹಳ್ಳಿ ಕುರುಬ್ರಟ್ಟಿಯಲ್ಲಿರುವಂತ A8 ಆರೋಪಿ ರವಿ ಅವರ ಮನೆಯಲ್ಲೂ ಕೂಡ ನಗದು ಸೇರಿದಂತೆ ಏನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಬಳಸಿದ್ರು ETS ಕಾರು, ಅದನ್ನು ಕೂಡ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಕಾರ್ಯ ಕೂಡ ಸ್ಥಗಿತವಾಗಿರುವಂತದ್ದು. ಹಾಗೆ A6 ಆರೋಪಿ ಆಗಿರುವಂತ ಜಗ್ಗ ಅವರ ಏನು ಆಟೋದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರ್ತಾರೆ, ಆ ಆಟೋವನ್ನು ಕೂಡ ಜಪ್ತಿ ಮಾಡೋದಕ್ಕೋಸ್ಕರ ಪೊಲೀಸರು ಪ್ಲಾನ್ ಮಾಡಿದ್ರು. ಆದ್ರೆ ಯಾವುದೇ ಕೆಲಸವನ್ನು ಕೂಡ ಮಾಡದೆ ಪೊಲೀಸರು ಸೈಲೆಂಟ್ ಆಗಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆರೋಪಿಗಳು ಪೊಲೀಸರಿಗೂ ಕೂಡ ಚೆಳ್ಳೆಯನ್ನು ತಿನ್ಸಿದ್ರ ಎಂಬ ಒಂದು ಅನುಮಾನ ಕೂಡ ಮೂಡಿರುವಂತದ್ದು. ಮಮತಾ, ಒಟ್ಟಾರೆ ಏನಂದ್ರೆ ಇಂದು ಮಧ್ಯಾಹ್ನದ ವೇಳೆಗೆ ಒಂದು ಸ್ಥಳ ಮಹಜರ್ ನಡೆಸಿ ಬಳಿಕ ಬೆಂಗಳೂರಿಗೆ ಪೊಲೀಸರು ವಾಪಸ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಮಮತಾ, ಧನ್ಯವಾದ ಸಿದ್ದರಾಜು ತಮ್ಮ ಮಾಹಿತಿಗಾಗಿ.
ಈಗಾಗಲೇ ಯಾವ ಕಾರಣಕ್ಕೆ ಸ್ಥಳ ಮಹಜರ್ ಆಗಲಿಲ್ಲ ಅನ್ನೋದ್ರ ಡೀಟೇಲ್ಸ್ ಅನ್ನ ಈಗಷ್ಟೇ ನೋಡ್ತಾ ಇದ್ರೆ ಮಧ್ಯಾಹ್ನದ ನಂತರ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಪೊಲೀಸರು ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹಣದ ವ್ಯವಹಾರ ಏನಾಗಿತ್ತು, ಡೀಲಿಂಗ್ ಏನಾಗಿತ್ತು, ಆ ಡೀಲಿಂಗ್ಗೆ ಸಂಬಂಧಪಟ್ಟಂತೆ ಹಣವನ್ನ ಸೀಸ್ ಮಾಡೋ ಭಾಗವಾಗಿ ಜೊತೆಗೆ ಆರೋಪಿಗಳಿಂದ ಕಿಡ್ನಾಪ್ ನಡೆದಂತಹ ಅಂದ್ರೆ ಇಲ್ಲಿಗಲ್ ಡಿಟೇನ್ ನಡೆದಂತಹ ಜಾಗ ಏನಿತ್ತು ಚಿತ್ರದುರ್ಗ, ಸೊ ಅಲ್ಲಿ ಇನ್ನಷ್ಟು ಮಾಹಿತಿನ ಕಲೆ ಹಾಕೋದಕ್ಕೆ ಅಂತ ಪೊಲೀಸರು ವಾಸ್ತವ್ಯವನ್ನ ಹೂಡಿದ್ದಾರೆ. ಸೊ ಆ ಪ್ರಕ್ರಿಯೆ ಆದ ಬಳಿಕ ಇವತ್ತು ತಡರಾತ್ರಿನೇ ಆರೋಪಿಗಳ ಜೊತೆಗೆ ಬೆಂಗಳೂರು ಪೊಲೀಸರು ವಾಪಸ್ಸಾಗುವಂತಹ ಸಾಧ್ಯತೆ ಸದ್ಯಕ್ಕಿದೆ. ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ವಾಸ್ತವ್ಯವನ್ನ ಹೂಡುವುದನ್ನು ಮುಂದುವರೆಸಿದ್ದಾರೆ. ಆರೋಪಿಗಳು ಕೂಡ ಅವ್ರ ಜೊತೆಗಿದ್ದಾರೆ.